ಇದು BTC USD ಚಾರ್ಟ್ ಆಗಿರ್ತದೆ. ಸೇಮ್ ಅನಾಲಿಸಿಸ್ ನಾನು ಆಲ್ರೆಡಿ ನನ್ನ ಟೆಲಿಗ್ರಾಮ್ ಚಾನಲ್ ಒಳಗಡೆ ಕೊಟ್ಟಿದ್ದೆ. ನಾನು ನೋಡಿದಾಗ ಮಾರ್ಕೆಟ್ ಈ ಝೋನಲ್ಲಿ ಇತ್ತು. ಸೊ ನನಗೆ ಇಲ್ಲೊಂದು ಬೇಸಿಕಲಿ ಒಂದು ಬೇಸ್ ಸಪೋರ್ಟ ಸಿಗ್ತೈತಿ ಇಲ್ಲಿ. ಯಾಕಂದರೆ ನಂಬರ್ ಆಫ್ ಬೈಯಿಂಗ್ ಆರ್ಡರ್ಸ್ ಇಲ್ಲೊಂದು ಸ್ವಲ್ಪ ಸೆಲ್ಲಿಂಗ್ ಆರ್ಡರ್ ಬಂದಿದೆ. ಓಕೆ, ಇಟ್ಸ್ ಫೈನ್. ಇದು ಕೂಡ ಬೈಯಿಂಗ್ ಆರ್ಡರ್ಸ್ ಬರೋಂಥ ಝೋನೇ. ಇನ್ ಕೇಸ್ ಇದೇನಾದರೂ ಬ್ರೇಕ್ ಡೌನ್ ಆಗಿ ಮಾರ್ಕೆಟ್ ಇಲ್ಲಿ ಕೆಳಗಡೆ ಸಸ್ಟೈನ್ ಆಗಿದ್ರೆ ನಾನು ಇಲ್ಲಿ ಶಾರ್ಟ್ ಪೊಸಿಷನ್ ತೊಗೋತಿದ್ದೆ. ಸೊ ಮಾರ್ಕೆಟ್ ಇಲ್ಲೊಂದು ರಿಜೆಕ್ಷನ್ ತೋರಿಸ್ತಿತ್ತು. ಸೊ ವೇಟ್ ಮಾಡಿದೆ, ಇಲ್ಲೊಂದು ಪ್ರೊಜೆಕ್ಷನ್ ಆದಮೇಲೆ ಲಾಂಗ್ ಪೊಸಿಷನ್ ಮಾಡೋಣ ಅಂತ. ಈ ಅನಾಲಿಸಿಸ್ ನಾನು ಟೆಲಿಗ್ರಾಮ್ ಚಾನಲ್ ಒಳಗಡೆ ಕೊಟ್ಟಿದ್ದೆ. ಸ್ವಲ್ಪ ಇದನ್ನು 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ಕೋತೀನಿ. ಆ್ಯಸ್ ಯೂಶುವಲ್ ಮಾರ್ಕೆಟ್ ಇಲ್ಲಿ ಈ ಝೋನಲ್ಲಿ ಇದ್ದಾಗ ನಾನು ವೇಟ್ ಮಾಡಿ ಅಂತ ಹೇಳಿದ್ದೆ, ಪ್ರೊಜೆಕ್ಷನ್ ಆಗಲಿ ಅಂತ. ಸೊ ನೋಡೋಣ. ಎಸ್, ವೇಟ್ ರಿಟೆಸ್ಟ್ ಕಂಪ್ಲೀಟ್. ಓಕೆ, ದಿಸ್ ಈಸ್ ಮೈ ಎಂಟ್ರಿ. ಮಾರ್ಕ್ ಮಾಡ್ತೀನಿ ಇವಾಗ. ಒಂದು ನಿಮಿಷ. ಇದು ನಂದು ಎಂಟ್ರಿ ಆಗಿತ್ತು. ಯಾಕಂದರೆ ಪ್ರೊಜೆಕ್ಷನ್ ಆಗಿ ಒಂದು ಬುಲಿಶ್ ಕ್ಯಾಂಡಲಿಗೆ ಎಂಟ್ರಿ ತೊಗೋಬೇಕಿತ್ತು. ಸೊ ಇದು ನಂದು ಬ್ಲೂ ಲೈನ್, ಇದು ನಂದು ಎಂಟ್ರಿ. ಟಾರ್ಗೆಟು ಪ್ರೀವಿಯಸ್ ಸ್ವಿಂಗ್ ಆಗಿರ್ತದೆ. ವೆಯ್ಟ್ ನೋಡೋಣ ಏನಾಗುತ್ತಂತ. ಮಾರ್ಕೆಟ್ ಇಲ್ಲಿವರೆಗೂ ನಮಗೆ ಲಿಕ್ವಿಡಿಟಿನೇ ಇರಲಿಲ್ಲ. ಸೊ ಮಾರ್ಕೆಟ್ ಇಲ್ಲಿ ತನಕ ಹೋಗಿ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡೋಕ್ಕಂತ ರಿಟರ್ನ್ ಮಾರ್ಕೆಟ್ ಬಂತು. ಸೊ ಇಲ್ಲಿಂದ ಲಿಕ್ವಿಡಿಟಿ ಗ್ರ್ಯಾಬ್ ಆಯಿತು. ಸೊ ಮಾರ್ಕೆಟ್ ಶುಡ್ ಬಿ ಬೂಮ್.